ಉಮರ್ ಖಲೀದ್ ಭಯೋತ್ಪಾದಕ 56 ಜನರ ಬರಬರ ಹತ್ಯೆಗೆ ಕಾರಣವಾದಂತಹ ದೇಶದ್ರೋಹದ ಆರೋಪವನ್ನು ಎದುರಿಸುವಂತಹ, ದೇಶವನ್ನು ತುಂಡು ಮಾಡುವಂತಹ, ಟೆರರಿಸ್ಟ್ ಇರುವಂತಹ 6 ವರ್ಷ ಜೈಲಿನಲ್ಲಿದ್ದ ಕಾರ್ಯಕ್ರಮವನ್ನು ವೈಭವೀಕರಣ ಮಾಡುವಂತದ್ದು ಇಲ್ಲಿ ಲೆಫ್ಟಿಸ್ಟ್ಗಳು ಪ್ರಕಾಶ್ ರಾಜನ್ ಎಡಬಿಡಂಗಿ ಎಡಪಂಥೀಯ ವಿಚಾರ ಸರಣಿಯವರು ಅನೇಕ ಲೆಫ್ಟಿಸ್ಟ್ಗಳು ಸೇರಿ ಇಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಆಯೋಜಕರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು, ಮತ್ತೆ ಕಾರ್ಯಕ್ರಮ ಕೂಡಲೇ ರದ್ದು ಮಾಡಬೇಕು. ಈ ಕಾರ್ಯಕ್ರಮ ಇದೇ ಏಪ್ರಿಲ್ 28ರಂದು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟ್ರಲ್ ಬೆಂಗಳೂರಲ್ಲಿ ಉಮರ್ ಖಲೀದ್ ಅವನ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ, ಅವನ ಬಗ್ಗೆ ವೈಭವೀಕರಣ ಮಾಡುವಂಥ ಅವನ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಉಮರ್ ಖಲೀದ್ ದೆಹಲಿಯ ಒಂದು ದಂಗೆ ಪ್ರಕರಣದಲ್ಲಿ ಕಳೆದ 6 ವರ್ಷಗಳಿಂದ ಜೈಲಲ್ಲಿದ್ದಾನೆ. ಸುಪ್ರೀಂ ಕೋರ್ಟ್ ಹಲವು ಬಾರಿ ಅವನ ಬೇಲನ್ನು ರಿಜೆಕ್ಟ್ ಮಾಡಿದೆ. ಅವನ ಮೇಲೆ ದೇಶದ್ರೋಹದ ಆರೋಪ, ಅದೇ ರೀತಿಯಲ್ಲಿ ದಂಗೆ ಆರೋಪ, ಪ್ರಚೋದನೆ ಆರೋಪ, ದೇಶವನ್ನು ತುಂಡು ಮಾಡುವಂಥ ಆರೋಪ, ಇಂಥ ಗಂಭೀರವಾದಂಥ UAPA ಆದಂತಹ ಒಂದು ಕಾನೂನು ಬಾಹಿರವಾದಂಥ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಅವನ ಕಾರ್ಯಕ್ರಮವನ್ನು ಇಂಥ ಸಭ್ಯ ಸಂಸ್ಕೃತಿ ಬೆಂಗಳೂರಿನಂಥ IT ಸಿಟಿಯಲ್ಲಿ ಮಾಡುವಂಥದ್ದು ಒಬ್ಬ ಭಯೋತ್ಪಾದಕನ ಒಂದು ವೈಭವೀಕರಣ ಇದೆ. ಅಂದರೆ ಆ ದಂಗೆಯಲ್ಲಿ ಅನೇಕ ಪೊಲೀಸರು ಭ್ರತರಾಗಿದ್ದಾರೆ. ಆ ದಂಗೆಯಲ್ಲಿ ಹಿರಿಯ ಪೊಲೀಸ್ ಇಂಟೆಲಿಜೆನ್ಸ್ ಆಫೀಸರ್ಸನ್ನು ಮರ್ಡರ್ ಮಾಡಿದ್ದಾರೆ. ಅಂಥ ಒಂದು ಅಧಿಕಾರಿಗಳ ಕುಟುಂಬದವರಿಗೆ ಒಂದು ಅಪಮಾನ ಮಾಡಿದಂತೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಡಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆಯವರು ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಮನವಿಯನ್ನು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ ನಡಿಬಾರ್ದು, ಮತ್ತು ಆಯೋಜಕರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು, ಮತ್ತು ಕಾರ್ಯಕ್ರಮವನ್ನು ಕೂಡಲೇ ರದ್ದು ಮಾಡಬೇಕು. ಭಯೋತ್ಪಾದಕರ ಒಂದು ವೈಭವೀಕರಣ ಬೆಂಗಳೂರಿನಂತಹ ರಾಜಧಾನಿಯಲ್ಲಿ ಸಲ್ಲದು ಅಂತೇಳಿ ನಾವೀಗ ಸ್ಪಷ್ಟವಾಗಿ ಹೇಳಿದ್ದೇವೆ. ಮತ್ತು ಅಲ್ಲಿ ಆಯೋಜಕರಿಗೂ ಅವರಿಗೂ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಅದ್ರ ಬಗ್ಗೆ ಕ್ಯಾನ್ಸಲ್ ಮಾಡುವ ಬಗ್ಗೆ ಮತ್ತು ಪೊಲೀಸರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಅದನ್ನು ರದ್ದು ಮಾಡುವ ಬಗ್ಗೆ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ದುರಂತ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಹಿಂದೂ ಸಂಘಟನೆಗಳು ಏನಾದರೂ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕು, ಏನಾದರೂ ಧರ್ಮ ಜಾಗೃತಿ ಮಾಡಬೇಕು, ಏನಾದರೂ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಇವತ್ತು ಪೊಲೀಸರು ಫೋನ್ ಮಾಡಿ ಕೇಳ್ತಾರೆ, ನೀವು ಅದು ಇಂಡೋರ್ ಇದ್ರು, ದೇವಸ್ಥಾನದಲ್ಲಿದ್ದರು, ಹಾಲಲ್ಲಿದ್ದರು, ಏನಂತ ಹೇಳಿದ್ರೆ ನೀವು ಪರ್ಮಿಷನ್ ತೊಗೊಳ್ಬೇಕು ಅಂತೇಳಿ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚರಣೆ ಬಗ್ಗೆ, ನಮ್ಮ ಹಬ್ಬಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಗೋಮಾತೆ ಬಗ್ಗೆ ಮಾತಾಡಬೇಕಾದ್ರೆ, ಆದರೆ ಒಬ್ಬ ಭಯೋತ್ಪಾದಕ 56 ಜನರ ಬರಬ್ಬರ ಹತ್ಯೆಗೆ ಕಾರಣವಾದಂಥ, ದೇಶದ್ರೋಹದ ಆರೋಪವನ್ನು ಎದುರಿಸುವಂಥ, ದೇಶವನ್ನು ತುಂಡು ಮಾಡುವಂಥ, ಟೆರರಿಸ್ಟ್ ಜೊತೆಗಳ ಲಿಂಕ್ ಇರುವಂಥ 6 ವರ್ಷ ಜೈಲಿನಲ್ಲಿದ್ದವನ ಕಾರ್ಯಕ್ರಮವನ್ನು ವೈಭವೀಕರಣ ಮಾಡುವಂಥದ್ದು ಇಲ್ಲಿ ಲೆಫ್ಟಿಸ್ಟ್ಗಳು ಪ್ರಕಾಶ್ ರಾಜನ್ ಅಂತ ಒಂದು ಎಡಬಿಡಂಗಿ ಎಡಪಂಥೀಯ ವಿಚಾರ ಸರಣಿಯವರು ಅನೇಕ ಲೆಫ್ಟಿಸ್ಟ್ಗಳು ಸೇರಿ ಇಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಪೊಲೀಸರ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇವತ್ತು ಇಲಾಖೆ ಇಂಟೆಲಿಜೆನ್ಸ್ ಫೇಲ್ ಆಗಿದೆಯಾ ಅಂತೇಳಿ ನಮ್ಮ ಒಂದು ಸಂದೇಹ ಇದೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಇಂಥ ಕಾರ್ಯಕ್ರಮಗಳ ವಿಷಯದಲ್ಲಿ 0 ಟಾಲರೆನ್ಸ್ ಪಾಲಿಸಿಯನ್ನು ಇದು ಮಾಡಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾದ ಆಗ್ರಹವನ್ನು ನಾವು ಸಮಸ್ತ ಹಿಂದೂ ಸಂಘಟನೆಗಳ ಪರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಇದನ್ನು ಆಯೋಜನೆ ಮಾಡಿದವರು ಯಾರು ಮತ್ತು ಅದರಲ್ಲಿ ಬರುವಂತಹ ಗೆಸ್ಟ್ಗಳು ಯಾರ್ಯಾರಿದ್ದಾರೆ? ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಒಂದು ಲೆಫ್ಟಿಸ್ಟ್, ಒಂದು ಸೋ ಕಾಲ್ಡ್ ತಥಾಕಥಿತ ಮಾನವ ಹಕ್ಕು ಆಯೋಗ, ನಾವು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಅಂತೇಳಿ ಇವತ್ತು ಹೇಳಿಕೊಂಡು ನಮ್ಮ ದೇಶ ವಿರೋಧಿ ಚಟುವಟಿಕೆಯಲ್ಲಿ, ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ಹಿಂದೂ ಧರ್ಮದ ಅಪಮಾನ ಮಾಡುವಂಥ ಒಂದು ಸಂಘಟನೆಯವರು ಇದನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಸಾಮಾನ್ಯವಾಗಿ ಪ್ರಕಾಶ್ ರಾಜ್ ಇದರಲ್ಲಿ ಆಯೋಜಕರಾಗಿ ಬರ್ತಾ ಇದ್ದಾರೆ. PUCL ಅಂತೇಳಿ ಒಂದು ಪಬ್ಲಿಕ್ ಈಗ ಸಿವಿಲ್ ರೈಟ್ಸ್ ಆರ್ಗನೈಸೇಷನ್ ಅವರು ಇದನ್ನು ಆಯೋಜನೆ ಮಾಡ್ತಾರೆ. ಇವರು ನಿರಂತರವಾಗಿ ಇಂಥ ಹಿಂದೂ ವಿರೋಧಿ, ರಾಷ್ಟ್ರ ವಿರೋಧಿ, ಅರ್ಬನ್ ನಕ್ಸಲ್ಸ್ ಪರವಾಗಿ ನಕ್ಸಲ್ಸ್ಗಳ ಈ ಥರ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡುವಂಥದ್ದು, ಇಂಥದ್ದು ಮಾಡುವಂಥದ್ದು ಹೆಚ್ಚಿನದಾಗಿ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಇದು ಮೂಲತಃ ಇದರ ಹಿಂದೆ ಒಂದು ಅರ್ಬನ್ ನಕ್ಸಲ್ಸ್ ಗ್ಯಾಂಗ್ ಇದೆ. ಅವರು ಆ ಭಯೋತ್ಪಾದಕರನ್ನು, ದೇಶ ವಿರೋಧಕರನ್ನು ಪ್ರಮೋಟ್ ಮಾಡಲಿಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡಿ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒತ್ತಡವನ್ನು ಹೇರಿ ಅಂಥವರನ್ನು ಬೇಲಿಂದ ಬಿಡುಗಡೆ ಆಗಬೇಕು. ಈ ರೀತಿ ಒಂದು ಈ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಇಂಟರ್ಫಿಯರ್ ಮಾಡಲಿಕ್ಕಾಗಿ ಇದನ್ನು ಮಾಡ್ತಾ ಇರುವಂಥದ್ದು.